ಹಾಂ ಚೆನ್ನಾಗದೆ, ಸೂಪರ್ ಆಗದೆ. ಹಾಯ್ ಹಾಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿ ಹಾಯ್ ಮಾಡು. ಹಾಯ್. ಸೊ ನಾನು ನಮ್ಮ ಬೆಳ್ಳಿ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀವಿ. ಅವನು ನೋಡ್ತಾ ಇದ್ದಾನೆ. ಸೊ ಇವತ್ತು ಊರಿಗೆ ಹೋಗಿ 2ನೇ ದಿನ, ಗುರುವಾರ ಆಗಿರುತ್ತೆ. ಇವತ್ತು ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು ನಾನು ಪುಳಿಯೋಗರೆ ಗೊಜ್ಜನ್ನ ಮಾಡಿದ್ದೆ. ಅದಕ್ಕೆ ಅನ್ನ ಮಾಡಿಕೊಂಡು ಎಲ್ಲ ನಾಷ್ಟ ಆಯಿತು. ಇನ್ನು ನಾನು ನಮ್ಮ ಅತ್ತೆ ಮಾತ್ರ ನಾಷ್ಟ ಮಾಡಬೇಕಿತ್ತು. ಸೊ ನಿನ್ನೆ ಚಿಕನ್ ಮಾಡಿದ್ವಲ್ಲ, ಚಿಕನ್ ಗೊಜ್ಜಿತ್ತು. ಪುಳಿಯೋಗರೆ ಗೊಜ್ಜು ಕೂಡ ಸ್ವಲ್ಪನೇ ಇತ್ತು. ಇನ್ನು ಚಿರು ಕೂಡ ಊಟ ಮಾಡಿಲ್ಲ. ನಮ್ಮ ಅತ್ತೆ ಬೆಳ್ಳಿ ಸುಮ್ಮನಿರು ಬೆಳ್ಳಿ. ನಮ್ಮ ಅತ್ತೆ ಏನಂದ್ರು, ನಾನು ಚಿಕನ್ ಗೊಜ್ಜಲ್ಲೇ ಊಟ ಮಾಡ್ಕೋತೀನಿ, ಗುರುವಾರ ನೀವು ತಿನ್ನಲ್ಲ ಅಲ್ವಾ, ನಿನ್ನ ಪುಳಿಯೋಗರೆ ಗೊಜ್ಜಲ್ಲಿ ತಿನ್ಕೊಂಡ್ರು. ಸೊ ಹಾಗಾಗಿ ನಾನು ಕೂಡ ನಾಷ್ಟ ಮಾಡಿಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದಿರೋದೆಲ್ಲ ಕೆಳಗಡೆ ಇಟ್ಟಿದ್ದೆ. ನೆನ್ನೆ ತೊಳೆದಿರೋದು ಒಂದಷ್ಟು. ಸೊ ಬೆಳಗ್ಗೆ ಒಂದು ಸ್ವಲ್ಪ ತೊಳೆದಿರೋದು ಎಲ್ಲ ಕೊಟ್ಟಿಗೆ ಮನೇಲಿ ನೀರೆಲ್ಲ ತುಂಬಿಟ್ಟು ಅದರಲ್ಲಿ ತೊಳ್ಕೊಂಡ್ವಿ. ಬೆಳಗ್ಗೆ ಬೇಗನೆ ಬಿಡ್ತಾರೆ, ಒಂದು 7 ಗಂಟೆ 8 ಗಂಟೆ ಹಿಂಗೆ ಬಿಡ್ತಿದ್ರು ನೀರನ್ನ. ಹಾಗಾಗಿ ನೀರೆಲ್ಲ ಬಂದಿದ್ದ ದೊಡ್ಡ ದೊಡ್ಡ ಪಾತ್ರೆಗಳು, ಬಿಂದಿಗೆಗಳು ಏನೇನು ಸಿಗುತ್ತೆ ಅದಕ್ಕೆಲ್ಲ ತುಂಬಿಟ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊಂಡೆ. ನಂತರ ಎಲ್ಲರದು ನಾಷ್ಟ ಆದಮೇಲೆ ಈಗ ನಾನು ಕೂಡ ನಾಷ್ಟ ಮಾಡ್ತಾಯಿದ್ದೀನಿ. ಒಂದು ಮುದ್ದು ಅಲ್ಲಿ ನೋಡು ಬಂಗಾರಿ, ನಿದ್ದೆ ಬರ್ತಾಯ್ತಾ? ಸೊ ನಾನು ಕೂಡ ನಾಷ್ಟ ಎಲ್ಲ ಮಾಡ್ಕೊಂಡಾದ್ಮೇಲೆ ಅವ್ರಿಗೆ ಟೀ ಕಾಯಿಸ್ಕೊಟ್ಟೆ. ಕರೆಕ್ಟಾಗಿ ಅವ್ರು ನಾಷ್ಟ ಮಾಡಿಕೊಂಡು ತಟ್ಟೆ ಎಲ್ಲ ತೊಳೆದಿಟ್ಟು, ಪಾತ್ರೆ ಎಲ್ಲ ತೊಳೆದಿಟ್ಟು ನಾನು ನಾಷ್ಟ ಮಾಡ್ಕೊಳ್ಳೋಷ್ಟೊತ್ತಿಗೆ ಅವ್ರಿಗೆ ಟೀ ಟೈಮ್ ಆಗಿರುತ್ತೆ. ಸೊ ಆವಾಗ ಟೀ ಕಾಯಿಸ್ಬಿಟ್ಟು ಕೊಡ್ತೀನಿ. ಸೊ ನಾನು ಕೂಡ ಟೀ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಟೀನ ಅರ್ಧ ಲೋಟ ತೊಗೊಂಡು ಕುಡ್ಕೊಂಡೆ. ಅದಾದಮೇಲೆ ಹುಡುಗರು ಆಟ ಆಡ್ತಾಯಿದ್ದಾರೆ. ಅವ್ರ ಪಾಡಿಗೆ ಅವ್ರು ಆಟ ಆಡಲಿ, ನಾನು ಮಧ್ಯಾಹ್ನದ ಅಡುಗೆ ರೆಡಿ ಮಾಡಬೇಕಿತ್ತು. ಹಾಗೆ ಪಾತ್ರೆಗಳು ಜೋಡಿಸೋದು ಸಿಕ್ಕಾಪಟ್ಟೆ ಇತ್ತು. ಸೊ ಪಾತ್ರೆ ಎಲ್ಲ ಒಂದು 2-3 ಮಂಕ್ರಿಯಷ್ಟು ತುಂಬಿಟ್ಟಿದ್ದೆ. ಸೊ ಹಾಗಾಗಿ ಎಲ್ಲನೂ ಈಗ ಜೋಡಿಸ್ಕೊತಾ ಇದ್ದೀನಿ. ಹಾಗೆ ಪಾತ್ರೆ ಜೋಡಿಸ್ತಾ ನಮ್ಮತ್ತೆ ಮನೆಗೆ ಬೇಕಾಗಿರೋ ಸಣ್ಣ ಪುಟ್ಟ ರೇಷನ್ ತಂದಿದ್ರು. ಅಂದರೆ ಸಕ್ಕರೆ, ಟೀ ಪುಡಿ, ಕಾಫಿ ಪುಡಿ, ಕಡಲೆ ಈ ಥರದ್ದು ಏನಾದ್ರು ಇರುತ್ತಲ್ಲ. ಸೊ ಈಗ ಸುಮಾರು ದಿನ ಇರ್ತೀವಿ. ಅಡುಗೆ ರೆಗ್ಯುಲರಾಗಿ ಅಂದರೆ ಮಾಮೂಲಿ ಮಾಡ್ತಾರೆ, ಬಟ್ ಇವಾಗ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ತೊಗೊಬಂದಿದ್ರು. ಬೆಳಿ ಸೌಂಡ್ ಮಾಡಬೇಡ ಬೆಳ್ಳಿ, ಗುಡ್ ಬಾಯ್ ಅಲ್ಲ ಮುದ್ದು ನೀನು. ನೋ ಓಕೆನಾ? ಹೋದಮ್ಮ. ಸೊ ನೋಡು, ಅಮ್ಮ ಕೆಲಸ ಮಾಡ್ತೈತೆ. ಸೊ ಅದನ್ನೆಲ್ಲ ಫಿಲ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಮುದ್ದು ಮಾತಾಡಬೇಡ ಕಡೆ ಮಧ್ಯದಲ್ಲಿ. ಫಿಲ್ ಮಾಡ್ಕೊ. ಅವನು ಎಷ್ಟು ಹೇಳಿದ್ರು ಕೇಳಲ್ಲ, ಮಾತಾಡ್ತಾ ಇರ್ತಾನೆ. ಬಟ್ ಅದೇ ನಾವು ಬೆಂಗಳೂರು ಕಡೆ ಆದರೆ 1 ತಿಂಗಳಿಗೆ ಎಷ್ಟು ಬೇಕು ರೇಷನ್ನ ಅದನ್ನ ಅಷ್ಟನ್ನ ತರಿಸ್ಕೋತೀವಿ. ಆದರೆ ಹಳ್ಳಿ ಕಡೆಯಲ್ಲಿ ಹೇಗೆ ಅಂದರೆ ಅವಾಗವಾಗ ಏನೇನು ಖಾಲಿ ಆಗುತ್ತೆ ಅದನ್ನ ನೋಡಿಕೊಂಡು ತರಿಸ್ತಾ ಇರ್ತಾರೆ, ತಗೊಬರ್ತಾ ಇರ್ತಾರೆ. ಇದು ನಮ್ಮ ಆಂಟಿ ಮನೇಲೂ ಹಾಗೆ ಆಗೋದು. ಮತ್ತು ಇಲ್ಲೂ ಕೂಡ ನಮ್ಮ ಅತ್ತೆ ಅಲ್ಲೇ ಅಂಗಡಿಗೆ ಹೋಗ್ತಾರಲ್ಲ, ಹಾಲಿಗೆ ಅಕಸ್ಮಾತ್ ಅವ್ರಿಗೇನು ಬೇಕೋ ರೆಗ್ಯುಲರಾಗಿ ಒಂದು ವಾರಕ್ಕೊಂದ್ಸಲಿ ಉಕ್ಕೆರಗೋಡ್ಗೆ ಹೋದ್ರು ಅಲ್ಲಿ ಬೇಕಾದಷ್ಟು ತೊಗೊಬರ್ತಾರೆ. ಬಟ್ ಈಗ ನಾವಿರೋದಕ್ಕೆ ಸ್ವಲ್ಪ ಆಗುತ್ತೆ, ಹಾಗಾಗಿ ತೊಗೊಬಂದರು. ನಮ್ಮ ಬೆಳ್ಳಿ ನಾನು ಏನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ಲ, ಸೊ ಅದರಲ್ಲಿ ಸ್ಪೂನು ಮತ್ತು ಅನ್ನದ ಕೈ ಮತ್ತು ಮಜ್ಜಿಗೆ ಕಡಿಯೋದು ಮಂತ್ ಬರುತ್ತಲ್ಲ ಸಣ್ಣವು, ಅದು 2 ಇತ್ತು. ಸೊ ಅದನ್ನು ಕೂಡ ಇಟ್ಕೊಂಡು ಓಡಾಡ್ತಾ ಇದ್ದ. ಅಂದರೆ ಚಿರುನ ಓಡಾಡಿಸ್ಕೊಂಡು ಅವನಿಗೆ ಹೊಡೆಯೋದಕ್ಕೆ ನೋಡ್ತಾ ಇದ್ದ. ಬಟ್ ಹೊಡೆದ್ರೆ ಸಿಕ್ಕಾಪಟ್ಟೆ ಏಟಾಗುತ್ತೆ. ಇವನೇನಾರು ಟಿ ವಿ ನೋಡ್ಕೊಂಡು ಕೂತ್ಕೊಬಿಡೋದು ಅಥವಾ ಆ ಕಡೆ ಈ ಕಡೆ ನೋಡ್ಕೊಂಡು ಕೂತ್ಕೊಳ್ಳೋದು ಮಾಡ್ತಾನೆ. ಅವಾಗೇನಾದ್ರು ಹೋಗಿ ಹೊಡೆದ್ಬಿಡ್ತಾನೆ ಅಂತ ಭಯ ಆಗ್ತಾಯಿತ್ತು. ನಮ್ಮ ಚಿರು ಚಿಕ್ಕವನಿದ್ದಾಗ ನಮ್ಮ ಚಿನ್ನುಗೆ ಹೊಡೆದ್ಬಿಟ್ಟಿದ್ದ. ಸೊ ಹಂಗಾಗಿ ಈಗ ಸ್ವಲ್ಪ ಭಯ ಆಗುತ್ತೆ. ಅವನು ಮಚ್ಚೆಕಾಯಿ ಹಿಡ್ಕೊಂಡು ಹೊಡೆದ್ಬಿಟ್ಟಿದ್ದ ತಲೆ ತೂತಾಗೋಗೆ. ಈಗ ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಹಂಗಾಗಿ ನೋಡ್ಕೋತಾ ಇದ್ದೆ. ನಮ್ಮ ಮುದ್ದು ಬೆಳ್ಳಿ ಮಾತಾಡೋದು ನಿಲ್ಲಿಸಲ್ಲ. ಸೊ ನಂತರ ಇವತ್ತು ಅದೇ ಹಾರ್ಟ್ ಕಟ್ ಆಗೋಕ್ಕೆ ಈ ಥರ ಆಗಿದೆ. ಸೊ ನೀವೆಲ್ಲ ವೆಲ್ಡಿಂಗ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಕ್ಲೀನಾಗಿ ಕುಂಡ್ರಿಸ್ಬಿಟ್ಟು ಸಿಮೆಂಟ್ ಹಾಕಿದ್ದಾರೆ. ಫುಲ್ ಗಾರೆ ಹಾಕ್ತಾರೆ. ಅದನ್ನ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಹಾಕ್ತಾರೆ ಅಂತ. ಸೊ ನಮ್ಮ ಬೆಳ್ಳಿ ನಮ್ಮ ಚಿರು ನೋಡಿ ಒಂದು ಬರ್ಲನ್ನೇ ಹಂಡಾಕ್ಬಿಟ್ಟಿದ್ದಾರೆ ಇಟ್ಕೊಂಡು. ಅವ್ರು ಕೆಲಸ ಮಾಡಬೇಕಾದ್ರೆ ಇಲ್ಲೇ ನಿಂತಿದ್ರು ಅವರಿಬ್ಬರು ಕೂಡ.
ಇನ್ನು ನೈಟ್ ಊಟಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬಜ್ಜಿನ ಹಾಕಿದ್ದೀನಿ. ರಸಮ್ ಮಾಡ್ಕೊಂಡಿದ್ದೆ, ಹಾಗಾಗಿ ಬಜ್ಜಿ ಮತ್ತು ಬಜ್ಜಿ ಅನ್ನೋದೇ ಬರುತ್ತೆ ನನಗೆ ಯಾವಾಗಲೂ. ಬೋಂಡ ಮಾಡಿಕೊಂಡು ಸ್ವಲ್ಪ ರಸಮ್ ಮಾಡ್ಕೊಂಡಿದ್ದೆ. ಸೊ ರಸಮ್ಗೆ ಬಜ್ಜಿ ಬೋಂಡ ಏನಾದ್ರು ಇದ್ರೂ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಬೆಳೆ ಹಾಯ್ ಚಿರು ಹಾಯ್ ಬಜ್ಜಿ ತಿಂದುವಾಗಲೇ ಇದೊಂದು ತಿಂದು ಚೆನ್ನಾಗದೆ, ಸೂಪರ್ ಆಗದೆ. ನಮ್ಮ ಬೆಳ್ಳಿಗೆ ಬಜ್ಜಿ ಹಾಕ್ಕೊಟ್ಟಿದ್ದೀನಿ, ಕುತ್ಕೊಂಡು ತಿಂತಾ ಇದ್ದಾನೆ ಆರಾಮಾಗಿ ಅವನು. ಸೊ ಅವನಿಗೆ ಈ ಥರ ಬಜ್ಜಿ ಬೋಂಡ ಎಲ್ಲ ಇಷ್ಟ ಆಗುತ್ತೆ. ಬೋಂಡ ಹಾಕ್ಕೊಟ್ಟಿದ್ದೀನಿ. ಬಜ್ಜಿ ಬೋಂಡ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾನೆ. ಬಟ್ ನಮ್ಮ ಚಿರುಗೆ ಇಷ್ಟನೇ ಇಲ್ಲ. ಅವನು ಮೊಬೈಲಲ್ಲಿ ಫುಲ್ ಮುಳುಗೋಗಿದ್ದಾನೆ. ಅವನು ಮೊಬೈಲ್ ಇದ್ದರೂ ಅಷ್ಟೇ, ಇಲ್ಲದೆ ಹೋದರೂ ಅಷ್ಟೇ, ಅವ್ನು ಬಜ್ಜಿ ಬೋಂಡದ ಕಡೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸಲ್ಲ. ಸೊ ಅದಾದಮೇಲೆ ಎಲ್ಲ ಊಟ ಮಾಡಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇಬ್ಬರು ಮಕ್ಕಳು ಮನಿಕೊಂಡ್ರು. ಆನಂತರ ವೀಡಿಯೋ ಎಂಡ್ ಏನೂ ಇಲ್ವಲ್ಲ ಅಂತ ಅಂದ್ಬಿಟ್ಟು ಹಾಗೆ ಒಂದು ಪುಟಾಣಿ ವೀಡಿಯೋ ಮಾಡಿಕೊಂಡೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್.